Hello everyone, welcome back to my YouTube ಚಾನಲ್ ರಾಧಾಕೃಷ್ಣ ಸಿಂಪಲ್ ಲೈಫ್. ಹೇಗಿದ್ದೀರಿ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಶ್ರೀಕೃಷ್ಣ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಇನ್ನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಅವತ್ತು ರಥಸಪ್ತಮಿ ಇದ್ದಿದ್ದರಿಂದ ನಮ್ಮ ಮನೆ ದೇವ್ರದ್ದು ಪೂಜೆ ಇದೆ ಅವತ್ತು. ಊರಲ್ಲಿ ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ, ಅದರದ್ದು ದೇವ್ರನ್ನೆಲ್ಲ ಎತ್ತಿ ಮೆರವಣಿಗೆ ಮಾಡಿಸಿ ಕಜ್ಜಾಯಗಳನ್ನ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಕಜ್ಜಾಯಗಳನ್ನೆಲ್ಲ ಮಾಡ್ಕೊಂಬಂದಿರ್ತಾರೆ. ಅದನ್ನೆಲ್ಲ ಎಡೆ ಹಾಕಿ ಪೂಜೆ ಮಾಡ್ತಾರೆ. ಕಾರಣಾಂತರಗಳಿಂದ ನಾನು ಹೋಗೋಕ್ಕಾಗಲಿಲ್ಲ. ರುಚಿಮಾಗೆ ಅದರಲ್ಲೂ ಟೆಸ್ಟ್ ಇದ್ದಿದ್ದರಿಂದ ಅವಳು ರಜೆ ಹಾಕೋಕ್ಕಾಗಲಿಲ್ಲ. ಹಾಗಾಗಿ ನಾನು ರುಚಿಮಾ ಇಬ್ಬರು ಹೋಗಲಿಲ್ಲ. ನನ್ನ ಹಸ್ಬೆಂಡೇ ಹೋದರು. ಅವರೊಬ್ಬರೇ ಹೋಗಿ ಬಂದರು. ಇನ್ನು ಮನೆಗೆ ಸ್ವಲ್ಪ ಸಾಮಾನು ಬೇಕಾಗಿತ್ತು, ತರಕಾರಿ ಮತ್ತು ಸ್ವಲ್ಪ ಸೋಪಿನ ಪೌಡ್ರು, ರವೆ ಅದೆಲ್ಲ ಖಾಲಿಯಾಗಿತ್ತು. ಅದನ್ನೆಲ್ಲ ತೊಗೊಂಬರೋಣ ಅಂತ ಹೋದೆ. ಹಾಗೆ ಹಾಲು ಬೆಳಗ್ಗೆನೇ ತೊಗೊಂಡು ಬಂದಿದ್ದರು ನಮ್ಮ ಹಸ್ಬೆಂಡು 1 ಲೀಟರು. ಏನಾಗಿತ್ತೋ ಏನೋ ಹಳೇದು ಕೊಟ್ಬಿಟ್ಟಿದ್ದವರು, ಏನೋ ಡೇಟ್ ಕೂಡ ಇವರು ನೋಡ್ಕೊಂಡಿಲ್ಲ, ಹಾಗೆ ತೊಗೊಂಬಂದಿದ್ದಾರೆ. ಬೆಳಗ್ಗೆ ಕಾಯಿಸಿದ ತಕ್ಷಣ ಹಾಲು ಒಡೆದೇ ಹೋಯಿತು. ಅದೊಂದು ಬೇಜಾರಾಯಿತು ಬೆಳಗ್ಗೆ. ಮತ್ತು ಏನು ಮಾಡೋದು, ಹಾಲು ಒಡೆದೋಯ್ತಲ್ಲ ಅಂದ್ಬಿಟ್ಟು ಅವನಿಗೆ ತೊಗೊಂಡೋಗಿ ತೋರಿಸಿದ್ವಿ. ಅವನು ನೀವು ಹಂಗೆ ಮಾಡಿದ್ದೀರಾ ಹಿಂಗೆ ಮಾಡಿದ್ದೀರಾ ಅಂತ ನಮ್ಮ ಮೇಲೆ ಹೇಳ್ತಾನೆ. ಮತ್ತು ಇನ್ನೇನು ಮಾಡೋದು ಅಂತ ಮತ್ತೆ ಅರ್ಧ ಲೀಟ್ರ್ ಹಾಲು ತೊಗೊಂಡು ಬಂದು ಎಲ್ಲ ತರಕಾರಿ ಎಲ್ಲ ಎತ್ತಿಟ್ಬಿಡೋಣ, ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ತರಕಾರಿ ಎಲ್ಲ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ರೇಷನ್ ಎಲ್ಲ ಡಬ್ಬಕ್ಕೆ ತುಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟೆಲ್ಲ ಹೋಗಿ ತೊಗೊಂಡು ಬಂದೆ. ನಾನು ದೇವಸ್ಥಾನಕ್ಕೆ ಹೋಗಿಲ್ವಲ್ಲ ಅನ್ನೋದೊಂದು ಬೇಜಾರಿತ್ತು. ಇರಲಿ, ನೆಕ್ಸ್ಟ್ ಟೈಮ್ ಹೋಗೋಣ. ಲಾಸ್ಟ್ ಟೈಮ್ ಹೋಗಿದ್ದ ವೀಡಿಯೋನ ಮುಂದೆ ಅಪ್ಲೋಡ್ ಮಾಡಿದ್ದೀನಿ, ನೋಡಿ, ವಿಡಿಯೋ ಫುಲ್ ನೋಡಿ. ಹಾಗೆ ಹಸುಗೆ ದೇವರಿಗೆ ಅಂತ ಇಟ್ಟಿದ್ದು ಬಾಳೆಹಣ್ಣ ಹಸುಗೆ ತೊಗೊಂಡೋಗಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ಹಸುಗೆ ತಿನ್ನಿಸ್ಬಿಟ್ಟು ಬರ್ತಾಯಿದ್ದೀನಿ. ಹಸುವಲ್ಲಿ ಮುಕ್ಕೋಟಿ ದೇವರುಗಳು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ದೇವ್ರಿಗೆ ಅಂತ ಇಟ್ಟಿದ್ದ ನೈವೇದ್ಯ ಪ್ರಸಾದನ ಹಸುಗೆ ಕೊಟ್ಬಿಟ್ರೆ ದೇವ್ರಿಗೆ ಸೇರಿಕೊಳ್ಳುತ್ತೆ ಅಂತ ಹೇಳ್ಬಿಟ್ಟಾರಲ್ಲ, ಅದಕ್ಕಾಗಿ ನಾನು ತೊಗೊಂಡೋಗಿ ದೇವ್ರಿಗೆ ಕೊಟ್ಟೆ, ಹಸುಗೆ ಕೊಟ್ಟೆ. ಇನ್ನು ನೆಕ್ಸ್ಟು ಇದು ಸಪೋಟ ಇದು ನಮ್ಮ ತೋಟದಲ್ಲಿ ಬೆಳೆದಿರೋದು. ನಮ್ಮ ಅತ್ತೆ ನನಗೋಸ್ಕರ ಕೊಟ್ಟು ಕಳಿಸಿದ್ದಾರೆ. ಇನ್ನು ಏನೇನು ಕೊಟ್ಟಿದ್ದಾರೆ ನೋಡಿ, ಅಕ್ಕಿ ಕೊಟ್ಟಿದ್ದಾರೆ. ಅಕ್ಕಿ ಡಿಪಾವ್ ಅಕ್ಕಿ. ಇದು ನಮ್ಮ ಮನೇಲಿ ದೋಸೆಗೆ ಇಡ್ಲಿಗೆ ಅಕ್ಕಿ ಇರಲಿಲ್ಲ ಅಂದ್ಬಿಟ್ಟು ಅವ್ರಿಗೆ ಡಿಪಾವಲ್ಲಿ ಕೊಟ್ಟಿರೋ ಅಂಥ ಅಕ್ಕಿನ ಕೊಟ್ಟು ಕಳಿಸಿದ್ದಾರೆ. ಅವ್ರಿಗೆ ಕೊಡೋದೇ 3 kg ಅಕ್ಕಿ. ಪಾಪ ಅವರೊಬ್ಬರೇ ಇದ್ದಾರೆ ಊರಲ್ಲಿ, ನಮ್ಮ ಮಾವ ತೀರ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮಕ್ಕಳೆಲ್ಲ ಬೆಂಗಳೂರಲ್ಲೇ ಇದ್ದಾರೆ, ಊರಲ್ಲೇ ಅವರೊಬ್ಬರೇ ಇದ್ದಾರೆ. ಅವರೊಬ್ಬರಿಗೆ ಅಂತ 3 kg ಅಕ್ಕಿ ಡಿಪಾವಲ್ಲಿ ಕೊಡ್ತಾರೆ ಕಾರ್ಡಲ್ಲಿ. ಅದನ್ನು ನಮ್ಮ ಮನೇಲಿ ನನಗೆ ಅಕ್ಕಿ ಇಲ್ಲ ಅಂದ್ಬಿಟ್ಟು ನನಗೆ ಕೊಟ್ಟು ಕಳಿಸಿದ್ದಾರೆ. ಹಾಗೆ ಇದು ನೋಡಿ ಪ್ರಸಾದ, ನಮ್ಮ ಅತ್ತೆನೇ ತೊಗೊಬಂದು ಮನೆಗೆ ಎಲ್ಲೆಲ್ಲಿ ಕೊಟ್ಟಿರ್ತಾರೆ ಪ್ರಸಾದ ಅಲ್ಲಿ, ಅದನ್ನು ಮನೆಗೆ ಎಲ್ಲೆಲ್ಲಿ ತೊಗೊಬಂದು ನನಗೆ ರುಚಿಮಾಗೆ ಅಂತ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸಿದ್ದಾರೆ. ಇನ್ನು ನನ್ನ ಹಸ್ಬೆಂಡ್ ಅಂತೂ ಇಸ್ಕೊಂಬರಲ್ಲ ಈ ಥರ ಎಲ್ಲನೂ. ಅವರು ಅಲ್ಲೇ ತಿಂದ್ಬಿಟ್ಟು ಬರ್ತಾರೆ. ನಮ್ಮ ಅತ್ತೆ ಪಾಪ ನಮಗೋಸ್ಕರ ಅಂದ್ಬಿಟ್ಟು ಮನೆಗೆ ತೊಗೊಬಂದು ಬಾಕ್ಸ್ಗೆ ಹಾಕಿ ತಗೊಂಬಂದು ಕೊಟ್ಟು ಕಳಿಸಿದ್ದಾರೆ ಮಗನ ಕೈಲಿ. ಇನ್ನು ಪೂಜೆ ಮಾಡಿಸಿದ ಬಾಳೆಹಣ್ಣು ಮತ್ತು ಕಡಲೆಪುರಿ ತಂದಿದ್ದಾರೆ. ರುಚಿಮಾ ನೋಡಿ ಬಂದವಳೆ ಸ್ವೀಟಿಗೆ ಕೈ ಹಾಕ್ತಿದ್ದಾಳೆ. ಸ್ವೀಟ್ ತೊಗೊಂಡು ಏನೇನು ತಂದಿದ್ದಾರೆ ಅಂತ ಕೇಳಿಕೊಂಡು ಸ್ವೀಟ್ ತೊಗೊಂಡು ತಿನ್ನೋಕ್ಕೆ ಬಂದಿದ್ದಾಳೆ ಇಲ್ಲಿ. ನಿನಗೂ ಬೇಕಾ ಅಂತ ಕೇಳ್ತಿದ್ಲು. ಬೇಡಮ್ಮ, ನನಗೆ ನೀನೇ ತಿನ್ನು ಅಂತೇಳಿದೆ. ತಿಂತಾ ಇದ್ದಾಳೆ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನು ಇದು ನೋಡಿ, ಈ ವರ್ಷ ಅಂತೂ ನಾವು ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಲಾಸ್ಟ್ ಇಯರ್ ಹೋಗಿದ್ದಾಗ ನಾವು ಮೊಸರನ್ನ ತೊಗೊಂಡು ಹೋಗಿದ್ವಿ ಪ್ರಸಾದಕ್ಕೆ ಅಂತ. ಅಲ್ಲಿ ಎಲ್ಲರಿಗೂ ಪ್ರಸಾದ ಕೊಡ್ತಾಯಿದ್ವಿ. ಆ ವಿಡಿಯೋನಾದರೂ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಅಪ್ಲೋಡ್ ಮಾಡಿದೆ. ಹಾಗೆ ಇದು ಈ ವರ್ಷದ್ದು ನಮ್ಮ ಹಸ್ಬೆಂಡ್ ಹೋಗಿದ್ರಲ್ಲ, ಅವರ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಒಂದು ಸ್ವಲ್ಪ. ನೋಡಿ, ಅಲ್ಲಿ ದೇವರು ಹುಲಿ ಮೇಲೆ ಆಂಜನೇಯ ಕೂತ್ಕೊಂಡೇ ಇರೋದು. ಆಂಜನೇಯ ಕೂತ್ಕೊಂಡು ಇರೋ ಥರ ಆ ಥರ ಅದನ್ನು ಎಲ್ಲರೂ ಜನನೇ ಎತ್ಕೊಂಡು ಸುತ್ತ ಊರಲ್ಲಿ ಮೆರವಣಿಗೆ ಮಾಡಿಸ್ತಾರೆ. ಅದನ್ನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂಥರ ನೋಡೋದಕ್ಕೆ. ವರ್ಷಕ್ಕೊಂದು ಸಲ ಆಗೋದಲ್ವ, ಹೋಗಬೇಕಿತ್ತು. ಮನೆ ದೇವರು ಅದರಲ್ಲೂ. ನೋಡಿ, ಇಲ್ಲಿ ಕಜ್ಜಾಯನ ಎಲ್ಲರ ಮನೆಯಿಂದನೂ ಮಾಡಿಕೊಂಡು ತೊಗೊಂಡು ಬರ್ತಾರೆ. ರಾಶಿ ಕಜ್ಜಾಯ, ಎಲ್ಲರೂ ಮನೆ ಕಜ್ಜಾಯನೂ ಒಟ್ಟಿಗೆ ಹಾಕ್ಬಿಟ್ಟು ಅಲ್ಲಿ ಒಳ್ಳೆಪರ ಅಂತ ಮಾಡ್ತಾರೆ.
ಅಂದರೆ ದಾಸಪ್ಪ ನೋಡಿ ಕೊಳಗದಲ್ಲೂ ತುಂಬ ತುಂಬಿಸಿದ್ದಾರೆ, ಅಲ್ಲೂ ಎಷ್ಟೊಂದು ಪಂಚೆ ಮೇಲೆ ಎಷ್ಟೊಂದು ಇದಿದ್ದಾರೆ. ಇನ್ನು ಒಳ್ಳೆಪರ ಅಂತ ಅದ್ರ ಸುತ್ತ ಪೂಜೆ ಮಾಡಿ ಫಸ್ಟು ಆ ನೈವೇದ್ಯಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ದಾಸಪ್ಪ ಮತ್ತು ದಾಸಪ್ಪನ ಜೊತೆ ಯಾರಿಗೆ ಒಳ್ಳೆಪರ ಆಡೋಕ್ಕೆ ಬರುತ್ತೋ ಅವರೆಲ್ಲ ಅದ್ರ ಸುತ್ತ ಸುತ್ತುತ್ತಾರೆ, ಓಲ್ಯ ಅಂದ್ಕೊಂಡು. ಈ ಹಳ್ಳಿಗಳ ಕಡೆ ದಾಸಪ್ಪನ ಒಕ್ಳಿರೋರಿಗೆಲ್ಲ ಅದು ಗೊತ್ತಿರುತ್ತೆ ಸಾಮಾನ್ಯವಾಗಿ. ಆ ಥರ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋದಕ್ಕೆ. ಇದನ್ನೆಲ್ಲ ನಾವು ಮಿಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇಯರ್ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ರುಚಿಮಾಗೆ ಸೈನ್ಸ್ ಟೆಸ್ಟ್ ಇತ್ತು, ಸೊ ಅವಳು ಓದ್ಕೋತಾ ಇದ್ದಾಳೆ. ಪಕ್ಕದಲ್ಲಿ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ, ಅಲ್ಲಿದು ಸೌಂಡು ಡಬಾ ಡಬಾ ಅಂತ ಎತ್ತಾಕ್ತಾಯಿದ್ರು. ಆ ಸೌಂಡ್ಗೆ ಅವಳು ಕಿವಿ ಮುಚ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಇದು ನೋಡಿ, ಇದೆ ನಮ್ಮದು ವಾನ ಅಂತ ಹೇಳ್ತಾರೆ ಇದನ್ನು. ಹುಲಿ ಮೇಲೆ ನೋಡಿ ಆಂಜನೇಯ ಸ್ವಾಮಿ, ಅದು ನಮ್ಮ ಮನೆ ದೇವರದು. ಆಂಜನೇಯ ಸ್ವಾಮಿನ ಎತ್ಕೊಂಡು ಜನನೇ ಎತ್ಕೊಂಡು ಮೆರವಣಿಗೆ ಮಾಡಿಸ್ತಾರೆ ಊರು ತುಂಬ. ಅದನ್ನು ತುಂಬಾ ವೆಯ್ಟ್ ಇರುತ್ತೆ ಫ್ರೆಂಡ್ಸ್, ಅದು ವಾನ ಅಂತ ಹೇಳ್ತಾರೆ ಅದನ್ನು. ತುಂಬ ವೆಯ್ಟ್ ಇರುತ್ತೆ. ರುಚಿಮಾ ನೋಡಿ ನಿಂತ್ಕೊಂಡಿದ್ದಾಳೆ, ಫೋಟೋ ತೆಗಿತಾ ಇದ್ದೆ, ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಇನ್ನು ಇದೇನು ಗೊತ್ತಾ ಫ್ರೆಂಡ್ಸ್, ರೈತರು ಬೆಳೆದಿರೋ ಅಂಥ ಭತ್ತ, ರಾಗಿ, ಕಡಲೆಕಾಯಿ ಇದನ್ನೆಲ್ಲ ತೊಗೊಬಂದು ದೇವ್ರ ಮೇಲೆ ಎರಚ್ತಾರಲ್ವ. ಅದು ನಮ್ಮ ಮನೆಯವರು ದೇವ್ರನ್ನ ಎತ್ಕೊಂಡಿದ್ರಲ್ವ, ಆವಾಗ ಅವ್ರ ತಲೆ ಮೇಲೆ ಅವ್ರ ಜೋಬೊಳಗಡೆ ಎಲ್ಲ ಇಷ್ಟು ಧಾನ್ಯಗಳೆಲ್ಲ ಬಂದಿತ್ತು. ಅದನ್ನೆಲ್ಲ ಮನೆಗೆ ಬಂದು ಬಚಣಿಗೆ ತೊಗೊಂಡು ಎಲ್ಲ ಬಾಚಿ ಉದುರಿಸಿ ಮತ್ತು ಜೇಬಲ್ಲಿರೋದೆಲ್ಲ ತೆಗ್ದು ಹಾಕಿದ್ದಾರೆ. ನೋಡಿ, ಅವ್ರು ರೈತರು ಏನೇನು ಬೆಳೆದಿರ್ತಾರೆ ಅದನ್ನೆಲ್ಲನೂ ತೊಗೊಂಡು ಬಂದು ಎರಚ್ತಾರೆ ದೇವ್ರ ಮೇಲೆ ಎರಚಿ ದೇವ್ರ ಮೇಲಿಂದ ತೊಗೊಂಡೋಗಿ ಮತ್ತೆ ಅವರು ಅದನ್ನು ಬಿತ್ತನೆ ಬೀಜದ ಜೊತೆ ಸೇರಿಸ್ಕೊಂಡು ಈ ಧಾನ್ಯನ ಮತ್ತೆ ಬಿತ್ತನೆ ಮಾಡಿದ್ರೆ ಬೆಳೆ ಚೆನ್ನಾಗಾಗುತ್ತೆ ಅನ್ನೋದು ರೈತರು ಅಲ್ಲಿ ಅವರ ನಂಬಿಕೆ. ಹಾಗಾಗಿ ರೈತರು ಬೆಳೆದಿರೋ ಪ್ರತಿಯೊಂದು ಬೆಳೆನೂ ತಂದು ಎರಚ್ತಾರೆ. ನೋಡಿ, ಇದೇ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ, ಆಂಜನೇಯ ಸ್ವಾಮಿ, ಕಣಿವೆ ಆಂಜನೇಯ ಸ್ವಾಮಿ ಅಂತ. ಇದು ನಮ್ಮ ಮನೆ ದೇವ್ರ ಹೆಸರು. ನಮ್ಮ ಮನೆಯವರೇ ವಿಡಿಯೋ ಮಾಡ್ಕೊಂಡು ಬಂದಿದ್ದರು, ಹಾಗಾಗಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.